ಸೊ ಇಲ್ಲಿ ನೋಡ್ಬೋದು ನೀವು ಮಹಾರಾಷ್ಟ್ರ ಯೂನಿವರ್ಸಿಟಿ ಫೈನಲ್ ಇಯರ್ ಎಕ್ಸಾಮ್ಸ್ CM Thackeray stood his ground on veracity exams issue says ಶಿವಸೇನಾ. ಸೊ ಇಲ್ಲೇನಪ್ಪ ಅಂದರೆ ಸೊ ನೀವು ಮುಂದೆ ಕೆಳಗಡೆ ಆರ್ಟಿಕಲ್ ನೋಡಿ, ದ ರೂಲಿಂಗ್ ಶಿವಸೇನಾ ಈಸ್ ಆಲ್ಸೋ ಸೆಡ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಹೋಲ್ಡ್ ಎಕ್ಸಾಮಿನೇಷನ್ COVID-19 ಕರೆಂಟ್ ಸಿಚುವೇಶನ್ ಟ್ರಿಗರ್ಡ್ ಬೈ COVID-19 ಕ್ರಿಸಿಸ್. ಓಕೆನಾ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಮಹಾರಾಷ್ಟ್ರ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಜಸ್ಟ್ ಈಗ ತಾನೇ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿತ್ತು. ಅವರು ಒಂದು ಏನಪ್ಪ ಅಂದರೆ ಒಂದು ಡಿಸಿಷನಲ್ಲಿದ್ದರು, ಸೊ ಎಕ್ಸಾಮ್ ನಡಿಬೇಕಾ ಇಲ್ಲ ಅಂತ. ಸೊ ಅದೀಗ ಕನ್ಫರ್ಮ್ ಆಗಿದೆ, ಕೊನೆಗೂ ಯಾವುದೇ ರೀತಿಯ ಒಂದು ಎಕ್ಸಾಮ್ಸ್ನ ಇಡೋಲ್ಲ ಅವರು. ಎಕ್ಸಾಮ್ ಕ್ಯಾನ್ಸಲ್ ಆಗೋದು ಬೇಡ, ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೀರ, ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ ನೋಡ್ಬೋದು, ಜಸ್ಟ್ June 2 ಇವತ್ತಿನ ಜಸ್ಟ್ 59 minutes ಆಗೋ ಅಪ್ಲೋಡ್ ಮಾಡಿರೋ ಒಂದು ಆರ್ಟಿಕಲ್ ಇದು. ನೋಡ್ಬೋದು ನೀವು, ಮಹಾರಾಷ್ಟ್ರ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ instead of on holding the final year exams of degree students in current situation, but Chief Minister Uddhav Thackeray rejected the demand, showing the spine Thackeray's are known for the Shiv Sena said on Thursday. The ruling Shiv Sena also said it is not possible to hold examinations. Okay na? So in the current situation triggered by COVID-19 crisis. So ನೀವು ಕೆಳಗಡೆ ಬರೋದಾದರೆ, referring to a lockdown imposed in March to contain the spread of novel coronavirus, an editorial in Shiv Sena mouthpiece Samanna said people faced strict imprisonment due to movement restriction for 2 odd months. The Thackeray government in state has eased lockdown to a certain extent. ಸೊ ಇಲ್ಲಿ ಮೇಲ್ಗಡೆ ಆರ್ಟಿಕಲ್ ಬಿಟ್ಟು ಇಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ ನೋಡಿ, ಇಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್. ಗವರ್ನರ್ ಕೋಶ್ಯಾರಿ ಇನ್ಸ್ಟೆಡ್ ಆಫ್ ಹೋಲ್ಡಿಂಗ್ ಫೈನಲ್ ಎಕ್ಸಾಮಿನೇಷನ್ ಆಫ್ ಡಿಗ್ರಿ ಕೋರ್ಸಸ್, the chief minister rejected the demand, showing the spine Thackeray's are known for. It is not possible to hold final year examinations on universities in current situation, the Shiv Sena said. First paragraph is students can be considered as having passed on basis of semester examinations held in colleges, they said. ಓಕೆನಾ, ಕ್ಲಿಯರಾಗಿ ಅರ್ಥ ಆಗಿತ್ತು ಅನ್ಕೊತಿದ್ದೀನಿ. ಯಾಕಂದರೆ ಸೊ ಆರ್ಟಿಕಲ್ ಜಸ್ಟ್ ನಾವು ಇಟ್ ಹ್ಯಾಸ್ ಬಿನ್ ಪೋಸ್ಟೆಡ್ 57 minutes ಆಗೋ ಒಂದು ಆರ್ಟಿಕಲ್. ಸೊ ಭಾಳಷ್ಟು ಕಮೆಂಟ್ಸ್ ಬಂದವು, ಸೊ ಯಾವಾಗಿಂದ ಪೋಸ್ಟ್ ಮಾಡ್ತಿದ್ದೀರಾ ಸರ್ ನೀವು ಅಂತ. ಇದೆಲ್ಲ ಜೆನ್ಯೂನ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ ಈಸ್ ನಾಟ್ ಅ ಫೇಕ್ ಇನ್ಫಾರ್ಮೇಷನ್. ಓಕೆನಾ, ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಸೊ ಜಸ್ಟ್ ಈಗ ರೀಸೆಂಟಾಗಿ ಒಂದು ಫೈನಲ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ರು ಮಹಾರಾಷ್ಟ್ರ ಗೌರ್ಮೆಂಟ್. ಸೊ ಈಗಾಗಲೇ ಮಹಾರಾಷ್ಟ್ರ ಎಲ್ಲ ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡಿದೆ, ಡಿಗ್ರಿ ಎಕ್ಸಾಮ್ಸ್ ಮತ್ತು ಆಲ್ ಯೂನಿವರ್ಸಿಟೀಸ್ ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡಿದೆ ಡ್ಯೂ ಟು COVID-19 ಕ್ರಿಸಿಸ್. ಸೊ ಭಾಳಷ್ಟು ಎಫೆಕ್ಟ್ ಆಗಿದೆ ಕೊರೋನಾ ವೈರಸ್ಸಿಂದ. ಸೊ ಅದಕ್ಕಾಗಿ ಅವರ ಒಂದು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಫೈನಲ್ ಇಯರ್ ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ವಾಟ್ ಅಬೌಟ್ ಕರ್ನಾಟಕ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಫಸ್ಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸನ್ನು ಇನ್ನೂ ಪ್ರಮೋಟ್ ಮಾಡೋದಕ್ಕೇ ಕಷ್ಟ ಆಗಿದೆ. ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ announced that decisions will be taken by Honorable Minister for Higher Education is in current week of June. This will be applicable not only to the VTU but all other state and private universities in Karnataka. Is this applicable for even autonomous collegesಗೂ ಅಪ್ಲೈ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಪ್ರೈವೇಟ್ ಕಾಲೇಜಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಪ್ರೈವೇಟ್ ಯೂನಿವರ್ಸಿಟೀಸನ್ನು. ಸೊ ಮತ್ತು ಇನ್ನೂ ಏನು ಮೆನ್ಷನ್ ಮಾಡಿದ್ದಾರೆ, ಸೊ ಪ್ಲೀಸ್ ವೇಟ್ ಫಾರ್ ದ್ಯಾಟ್ ಡಿಸಿಷನ್. VTU cannot take this decision entirely on its own. There was a press note to effect from register in last week, but I guess you missed it. ಓಕೆನಾ. ಸೊ ಇವ್ರು ಏನು ಹೇಳ್ತಿದ್ದಾರಪ್ಪ ಅಂದರೆ VTU ಅವರು ಓನಾಗಿ ಅವರ ಡಿಸಿಷನ್ ತೊಗೊಳಕ್ಕಾಗಲ್ಲ, ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕಾ ಇಲ್ಲ ಅಂತ. ಸೊ ಇದು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ಸೊ ವಿಚ್ ಈಸ್ ರನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಆ್ಯಂಡ್ ಯಾವುದೇ ರೀತಿಯ ಒಂದು ಡಿಸಿಷನ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಇದು ಗೌರ್ಮೆಂಟ್ ರಿಯೂನ್ಡ್ ಇನ್ಸ್ಟಿಟ್ಯೂಷನ್. ಬಟ್ ವೇರೇಸ್ ಅದರ್ ಕಾಲೇಜಸ್ ಅಟೋನಾಮಸ್ ಅಂದರೆ ಅವರು ಒಂದು ಓನ್ ಡಿಸಿಷನೆಲ್ಲ ತೊಗೋಬೋದು. ಬಟ್ VTU ಅವರು ಸ್ವಲ್ಪ ಸೆಂಟ್ರಿಂದ ಒಂದು ಡಿಸಿಷನ್ ಬರಬೇಕು, ಮತ್ತು ಸ್ಟೇಟ್ CM ಆ್ಯಂಡ್ ಎವ್ರಿ ಎಜುಕೇಷನ್ ಅಥಾರಿಟೀಸ್ ಮತ್ತು ಹೈಯರ್ ಅಥಾರಿಟೀಸ್ ಅವರ ಒಂದು ಸಹಾಯ ತಗೊಂಡು ಒಂದು ಡಿಸಿಷನ್ ತೊಗೋಬೇಕು ಫೈನಲ್ ಆಗಿ. ಸೊ ಅದಕ್ಕೆ ಭಾಳಷ್ಟು ಲೇಟ್ ಆಗಿದೆ ಅನೌನ್ಸ್ ಮಾಡೋದಕ್ಕೆ. ಸೊ ಇನ್ನು ಈ ಕರೆಂಟ್ ವೀಕ್ June 1st ವೀಕಲ್ಲೇ ತಿಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಅದು ನಾಳೆ ತಿಳಿಸ್ಬೋದಾ, ಒಟ್ಟಾರೆಯಾಗಿ June 7th ಒಳಗಡೆ ನಿಮಗೆಲ್ಲ ಒಂದು ಅಪ್ಡೇಟ್ ಸಿಗುತ್ತೆ. ಸೊ June 1st ವೀಕ್ ಸೊ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಸೊ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.